ನಾನು ತುಂಬಾ ವರ್ಷದಿಂದ ತಿಂತಾ ಇದ್ದೀನಿ. ಇಲ್ಲಿ ದಹಿ ಪುರಿ ತಗೊಂಡಿದ್ದೀನಿ, ಸಖತ್ತಾಗಿದೆ. ರೆಗ್ಯುಲರ್ ಕಸ್ಟಮರ್ ಇಲ್ಲಿ. ಬಂಗಾರಪೇಟೆ ಚಾಟ್ಸ್ ಓಪನ್ ಆಗಿ ಎಷ್ಟು ವರ್ಷ ಆಯಿತು? ಸರ್ 5-6 ವರ್ಷ ಆಯ್ತು ಸರ್. ನಾನು ಡೈಲಿ ಬಂಗಾರಪೇಟೆಯಿಂದ ಬರೋದು. ಡೈಲಿ ಬಂದು ಪೂರಿ ಫ್ರೆಶ್ ಆಗಿ ಮಾಡ್ಕೊಂಡ್ಬಂದು ವ್ಯಾಪಾರ ಮಾಡೋದು. ಸೊ ಮನೆಯಲ್ಲೇ ಫ್ರೆಶ್ ಆಗಿ ಪೂರಿ ಮಾಡ್ತೀರಾ? ಖಂಡಿತ. ಓಕೆ ಸರ್, ನಿಮ್ಮಲ್ಲಿ ಜಾಸ್ತಿ ಸೇಲ್ ಆಗೋ ಡಿಶ್ ಯಾವುದು? ಪಾನಿಪುರಿ, ದಹಿ ಪುರಿ, ಮಸಾಲೆ ಪುರಿ. ಪಾನಿಪುರಿ, ದಹಿ ಪುರಿ, ಮಸಾಲೆ ಪುರಿ ಜಾಸ್ತಿ ಹೋಗೋದು ನಿಮ್ಮ ಹತ್ರ. ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ? ಸುಬ್ಬಣ್ಣ ಗಾರ್ಡನ್ ಮೋರ್ ಅಂದರೆ ಸಾಕು. ಸುಬ್ಬಣ್ಣ ಗಾರ್ಡನ್ ಮೋರ್ ಅಂತಂದ್ರೆ ಈಶ್ವರನ್ ಟೆಂಪಲ್ ಇದೆ. ಓಕೆ, ಈಶ್ವರ ಟೆಂಪಲ್ ಅಪೋಸಿಟ್ ಬಂಗಾರಪೇಟೆ ಚಾಟ್. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್ ಎಷ್ಟು ವರ್ಷದಿಂದ ತಿಂತಾ ಇದ್ದೀರಾ ಇಲ್ಲಿ? ಇಲ್ಲಿ 3 ವರ್ಷದಿಂದ ಈ ಏರಿಯಾಗೆ ಬಂದಾಗಲಿಂದ ಇಲ್ಲೇ ತಿಂತಾ ಇರೋದು. ಇನ್ನೆಲ್ಲೂ ತಿಂತಾ ಇಲ್ಲ ನಾವು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಂಗಾರಪೇಟೆಯಲ್ಲಿ ಹೋಗಿ ತಿಂದರೆ ಚೆನ್ನಾಗಿರುತ್ತೆ ಗೊತ್ತಿಲ್ಲ, ಇಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇನ್ನೊಂದು ನ್ಯೂಸ್ ಗೊತ್ತಾ? ಅವ್ರು ಡೈಲಿ ಬಂಗಾರಪೇಟೆಯಿಂದ ಬರೋದಂತ. ಓ ನೈಸ್, ರಿಯಲಿ ನಮ್ಮ ಏರಿಯಾದಲ್ಲಿ ಇದೇ ಫೇಮಸ್ಸು. ತುಂಬ ಚೆನ್ನಾಗಿ. ಥ್ಯಾಂಕ್ ಯು.